ಓಕೆ, ನಿಮ್ಮ ಸಿಲೆಬಸ್ ಸ್ಕೋಪಲ್ಲಿ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಎವಿಡೆನ್ಸ್ ಇನ್ ಕಸ್ಟಮರಿ ಲಾ ಅನ್ನುವಂಥದ್ದು. ಸೊ ಈ ಎವಿಡೆನ್ಸ್ ಇನ್ ಕಸ್ಟಮರಿ ಲಾ ಅಂತಂದರೆ ತುಂಬ ಸಿಂಪಲ್ಲು. ಕಸ್ಟಮರಿ ಲಾ ಅಂದರೆ ಫಸ್ಟ್ ನಾನು ಕಾನ್ಸೆಪ್ಟ್ ಹೇಳ್ಬಿಡ್ತೇನೆ. ಇದು ಹಳೆ ಸಿಲೆಬಸ್ಸಲ್ಲಿ ಇರಲಿಲ್ಲ, ಈಗ ಇನ್ಕ್ಲೂಡ್ ಆಗಿದೆ. ಅಂದರೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಇರಲಿಲ್ಲ. ಸೊ ಮೆಜರ್ಲಿ ಕ್ವಶನ್ ಕೇಳುವಂಥ ಸಾಧ್ಯತೆಗಳು ಕಡಿಮೆ. ಬಟ್ ನೀವು ಸಿಲೆಬಸ್ ಕಾಪಿ ಅಲ್ಲ, A to Z ನಿಮ್ಗೆ ಗೊತ್ತಿರಬೇಕು. ನಾನು ನಿಮಗೆ ಹೇಳ್ತೇನೆ ಏನಿದೆ ಅಂತ ವಿಷಯ. ಕಸ್ಟಮರಿ ಲಾ ಅಂತಂದ್ರೆ ಏನು? ಸಾಂಪ್ರದಾಯಿಕ ಕಾನೂನು ಅನ್ನುವಂಥದ್ದನ್ನ ಕಲಿತಿರ್ತೀರ. ಇನ್ನು ನಾನು ಸ್ವಲ್ಪ ಬ್ಯಾಕ್ ಹೋಗ್ತಾನೆ. ಹಿಂದೂ ಲಾದಲ್ಲಿ ಎಲ್ಲರೂ ಕೂಡ ಓದಿದ್ರಿ, ಕಸ್ಟಮ್ಸ್ ರೂಢಿಗಳು ಅಂತ ಓದಿದ್ರಿ. ಅಂದ್ರೆ ಎಲ್ಲಿ ಸರ್? ಸೋರ್ಸಸ್ ಆಫ್ ಹಿಂದೂ ಲಾದಲ್ಲಿ ಓದಿದ್ರಿ. ಸೋರ್ಸಸ್ ಆಫ್ ಹಿಂದೂ ಲಾದಲ್ಲಿ ಲೆಜಿಸ್ಲೇಷನ್ಸ್ಗಳಿರುತ್ತೆ, ಕಸ್ಟಮ್ಸ್ಗಳಿರುತ್ತೆ, ಪ್ರೆಸಿಡೆಂಟ್ಸ್ಗಳಿರುತ್ತೆ, ಆಮೇಲೆ ಓಲ್ಡ್ ಟ್ರೆಡಿಷನ್ಸ್ಗಳಿರುತ್ತೆ. ಈ ರೀತಿ ಎಲ್ಲ ಕಾನ್ಸೆಪ್ಟ್ ಓದಿದ್ವಲ್ಲ, ಅದೇ ರೀತಿ ಇಲ್ಲೂ ಕೂಡ ಕಸ್ಟಮರಿ ಲಾನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇದೇ ಕಸ್ಟಮ್ಸ್ನ ಬಗ್ಗೆ ಎವಿಡೆನ್ಸ್ಗಳನ್ನು ಹೇಗೆ ಕೊಡ್ತಾರೆ, ಆಯ್ತಾ? ಅಂದರೆ ಕಸ್ಟಮ್ಸ್ಗಳ ಆಧಾರವಾಗಿ ಇಟ್ಕೊಂಡು ಸಾಕ್ಷಿಗಳನ್ನು, ಪುರಾವೆಗಳನ್ನು ನೀವು ಕೋರ್ಟಲ್ಲಿ ಹೋಗಿ ಪ್ರೂವ್ ಮಾಡೋದು. ಇನ್ನು ಸಿಂಪಲ್ ಆಗಿ ಕಾನ್ಸೆಪ್ಟ್ ಹೇಳ್ತೇನೆ ನಾನು. ಕೋರ್ಟ್ ಇದೆ, ಕೋರ್ಟಲ್ಲಿ ನೀವು ವಾದ ಮಾಡಕ್ಕೆ ಹೋಗಿದ್ದೀರಾ. ವಾದ ಮಾಡಕ್ಕೆ ಹೋದಾಗ ನೀವು ಒಂದಿಷ್ಟು ಜನ ಎವಿಡೆನ್ಸ್ ಕೊಡಬೇಕು. ಎವಿಡೆನ್ಸ್ ಕೊಡಬೇಕಾದ್ರೆ, ನೀವೊಂದಿಷ್ಟು ಸಾಕ್ಷಿಗಳನ್ನು ಕೊಡಬೇಕಾದ್ರೆ, ಅಥವಾ ಏನಾದರೂ ಒಂದು ಪ್ರೆಸಿಡೆಂಟ್ಸ್ಗಳನ್ನು ಕೊಡಬೇಕಾದ್ರೆ, ಅಥವಾ ಹಳೆ ಜಡ್ಮೆಂಟ್ಸ್ಗಳನ್ನು ಕೊಡಬೇಕಾದ್ರೆ, ಅಥವಾ ಏನೋ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕಾದ್ರೆ ನೀವು ಅನ್ಕೊಳ್ತೀರಾ, ನಾನು ಹಳೆ ಸಾಂಪ್ರದಾಯಿಕವಾಗಿ ರೂಢಿಯಲ್ಲಿದ್ದಂಥ ಕಾನೂನುಗಳನ್ನು ಕೊಡ್ತೇನೆ, ಅಥವಾ ರೂಢಿಯಲ್ಲಿರುವಂಥ ವಿಷಯಗಳನ್ನು ಕೊಡ್ತೇನೆ ಅನ್ನುವಂಥ ಒಂದು ವಿಷಯನ ಥಿಂಕ್ ಮಾಡ್ಕೊಳ್ತೀರಾ. ಸೊ ಅಂಥ ಸಂದರ್ಭದಲ್ಲಿ ನೀವು ಇದನ್ನು ಕೊಡಬಹುದಾ? ಆಬ್ವಿಯಸ್ಲಿ ಕೊಡಬಹುದು, ಆದರೆ ಹಾಗೆ ಕೊಡಕ್ಕೆ ಬರಲ್ಲ. ಅದಕ್ಕೊಂದು ಸ್ವಲ್ಪ ಎಸೆನ್ಷಿಯಲ್ಸ್ಗಳಿದೆ. ಏನೇನೋ ಎಸೆನ್ಷಿಯಲ್ಸ್ಗಳೆಲ್ಲ ಇದೆ. ಯಾವ್ಯಾವ ರೀತಿ ಎಸೆನ್ಷಿಯಲ್ಸ್ಗಳಿದ್ರೆ ನೀವು ಅದನ್ನು ಸಾಕ್ಷಿಯಾಗಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ನ ಪ್ರಕಾರ ಅಥವಾ ಭಾರತೀಯ ಸಾಕ್ಷ್ಯ ಅಧಿನಿಯಮದ ಪ್ರಕಾರ ನೀವು ಅದನ್ನು ಕೊಡಬಹುದು ಅನ್ನುವಂಥದ್ದಿದೆ. ಸೊ ಅದು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಾವು ನೋಡಿದಾಗ ಇಂಡಿಯಾದಲ್ಲಿ ಕಸ್ಟಮರಿ ಲಾ ಅನ್ನುವಂಥದ್ದು ಒಂದು ಸಿಗ್ನಿಫಿಕೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಪರ್ಟಿಕ್ಯುಲರ್ಲಿ ಹೇಳಬೇಕು ಅಂತಂದರೆ ಪರ್ಸನಲ್ ಆ್ಯಂಡ್ ಫ್ಯಾಮಿಲಿ ಮ್ಯಾಟರ್ಸ್ಗಳಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ ಸ್ಟಾರ್ಟಿಂಗ್ ಹಿಂದೂ ಲಾ ಅಂತೇಳಿ. ಸೊ ಇದರಲ್ಲಿ ತುಂಬ ಒಂದು ಇಂಪಾರ್ಟೆಂಟ್ ರೋಲನ್ನು ಹೊಂದುತ್ತೆ. ಸೋರ್ಸಸ್ ಆಫ್ ಲಾ ಅಂತ ನಾವು ಕನ್ಸಿಡರ್ ಮಾಡಿದಾಗ ಆ್ಯಸ್ ಎ ಜುಡಿಷಿಯಲ್ ಪ್ರೆಸಿಡೆಂಟ್ಸ್ಗಳನ್ನು ಸ್ಟ್ಯಾಚ್ಯುಟರಿ ಒಬ್ಲಿಗೇಷನ್ಸ್ಗಳಾಗಿ ಇದನ್ನು ನಾವು ಕನ್ಸಿಡರ್ ಮಾಡಬಹುದು ಅಂತ. ಸರಿನಾ? ಒಂದಿಷ್ಟು ಸ್ಪೆಷಲ್ ಗ್ರೂಪ್ಸ್ಗಳಿರುತ್ತೆ, ಅವ್ರದ್ದೇ ಆದಂಥ ಒಂದು ಟ್ರೆಡಿಷನಲ್ಸ್ಗಳಿರುತ್ತೆ, ಪ್ರಾಕ್ಟೀಸಸ್ಗಳಿರುತ್ತೆ. ದೀರ್ಘಕಾಲವಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತಾರೆ. ಅದನ್ನು ನಾವು ಕಸ್ಟಮ್ಸ್ ಅಂತ ಕರಿತೀವಿ. ಆ ಕಸ್ಟಮ್ಸ್ಗಳನ್ನು ಎವಿಡೆನ್ಸ್ ಲಾದಲ್ಲಿ ಹೇಗೆ ಪ್ರೂವ್ ಮಾಡ್ಕೊಳ್ಬೇಕು ಅನ್ನುವಂಥದ್ದೇ ಇವತ್ತಿನ ಕಾನ್ಸೆಪ್ಟು. ನಾನು ಹೇಳುವಂಥ ಪ್ರತಿಯೊಂದು ಕಾನ್ಸೆಪ್ಟ್ಸ್ಗಳು ಹೇಗಿರುತ್ತೆ ಅಂತಂದರೆ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಕಾನ್ಸೆಪ್ಟ್. ಕಸ್ಟಮ್ಸ್ ಲಾ ಅಂತಂದರೆ ನಿಮ್ಗೆ ಗೊತ್ತು, ಕಸ್ಟಮರಿ ಲಾಸ್ ಅಂತಂದರೆ ಗೊತ್ತು, ಹಿಂದೂ ಲಾದಲ್ಲಿ ನಾನೇ ಹೇಳ್ಕೊಟ್ಟಿದ್ದೀನಿ. ಈಗ ಅದನ್ನು ನೀವು ಎವಿಡೆನ್ಸ್ಗಳಿಗೆ ಹೇಗೆ ಯೂಸ್ ಮಾಡ್ಕೊಳ್ತೀರಾ, ಅದನ್ನು ನೀವು ಸಾಕ್ಷಿಗೆ ಹೇಗೆ ಯೂಸ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕಾನ್ಸೆಪ್ಟು. ಅದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ನಾವು ಕಸ್ಟಮರಿ ಲಾಸ್ಗಳಂತಂದ್ರೆ ಏನಂತ ತಿಳ್ಕೊಳ್ಳೋಣ. ಕಸ್ಟಮರಿ ಲಾಸ್ ಅನ್ನುವಂಥದ್ದು ರೂಲ್ಸ್ ಆ್ಯಂಡ್ ಪ್ರಾಕ್ಟೀಸ್ಗಳಾಗಿರುತ್ತೆ. ಕನ್ಸಿಸ್ಟೆಂಟ್ಲಿ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ ಒಂದು ಕಮ್ಯುನಿಟಿಯವರು ತುಂಬ ಲಾಂಗ್ ಪೀರಿಯಡ್ಗೆ. ಅದನ್ನು ಅಕ್ಸೆಪ್ಟ್ ಮಾಡಿಬಿಟ್ಟು ಬೈಂಡಿಂಗ್ ಅಂತಲೂ ಕೂಡ ಹೇಳ್ತಾರೆ. ಇಂಡಿಯಾದಲ್ಲಿ ಈ ಥರ ತುಂಬ ಏರಿಯಾಸ್ಗಳಿದೆ ಕಸ್ಟಮರಿ ಲಾಸ್ಗಳಲ್ಲಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಫ್ಯಾಮಿಲಿ ಲಾಸ್ಗಳು, ಈಗ ನಾನು ಜಸ್ಟ್ ಹೇಳಿದ್ನಲ್ಲ ನಿಮಗೆ, ಮ್ಯಾರೇಜ್, ಡೈವರ್ಸ್, ಇನ್ಹೆರಿಟೆನ್ಸ್, ಇದೆಲ್ಲ ಕಸ್ಟಮರಿ ಲಾಸ್ಗಳು ಅಂತ ನಾವು ಕರಿತೀವಿ. ಆಮೇಲೆ ಸಕ್ಸೆಷನ್ ಆ್ಯಂಡ್ ಪ್ರಾಪರ್ಟಿ ರೈಟ್ಸ್, ಇದನ್ನು ನಾವು ಕಸ್ಟಮರಿ ಲಾಸ್ ಅಂತ ಕರಿತೀವಿ. ಟ್ರೈಬಲ್ ಆ್ಯಂಡ್ ಇಂಡಿಜಿನಿಯಸ್ ಪ್ರಾಕ್ಟೀಸಸ್ಗಳಂತ ಕರಿತೀವಿ. ಬುಡಕಟ್ಟು ಜನಾಂಗದವರು ತಮ್ಮದೇ ಆದಂಥ ಒಂದು ಕೆಲವೊಂದು ರೂಢಿಗಳನ್ನು, ಪದ್ಧತಿಗಳನ್ನು ಆಚರಣೆ ಮಾಡ್ಕೊಂಡು ಬಂದಿರ್ತಾರೆ. ಅದು ಲಾಗಳಂತೇಳಿ ನಾವು ಅದನ್ನು ಫಾಲೋ ಮಾಡ್ತೀವಿ. ಸೊ ಅದನ್ನು ನಾವು ಬ್ರೇಕ್ ಮಾಡಿಬಿಟ್ಟು ಇಲ್ಲಿನ ಲಾಸ್ಗಳನ್ನು ಅವ್ರ ಮೇಲೆ ಬೈಂಡ್ ಮಾಡೋಕ್ಕಾಗಲ್ಲ, ಆಯಿತಾ? ಡಿಫ್ರೆಂಟ್ ಕಮ್ಯುನಿಟೀಸ್, ಡಿಫ್ರೆಂಟ್ ರಿಲಿಜಿಯನ್, ಡಿಫ್ರೆಂಟ್ ರೀಸನ್, ಡಿಫ್ರೆಂಟ್ ಏರಿಯಾ, ಅವರದೇ ಆದಂಥ ಲಾಸ್ಗಳನ್ನು ಫಾಲೋ ಮಾಡ್ತಾ ಇರೋದನ್ನು ನಾವು ಕಸ್ಟಮರಿ ಲಾಸ್ ಅಂತೇಳಿ ಕರಿತೀವಿ. ಈಗ ವಿಷಯ ಬರುತ್ತೆ, ಈ ಕಸ್ಟಮರಿ ಲಾಸ್ಗಳನ್ನು ಹೇಗೆ ಸರ್ ನೀವು ಸಾಂಪ್ರದಾಯಿಕವಾಗಿ ಕಸ್ಟಮರಿ ಲಾಸ್ಗಳನ್ನು ಬಳಸ್ಕೊಳ್ತಾ ಹೋಗ್ತೀರಾ ಅಂತ. ಸೊ ಇದನ್ನು ಸ್ಪೆಷಲಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 1872ದಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡಿಲ್ಲ, ಆಯಿತಾ? ಎಕ್ಸಾಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿಲ್ಲ. ಸೇಮ್ ಥಿಂಗ್ ಲಾ ಆಫ್ ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲೂ ಇದನ್ನು ಎಕ್ಸ್ಪ್ಲೈನ್ ಮಾಡಿಲ್ಲ. ಲಾ ಆಫ್ ಎವಿಡೆನ್ಸ್ ಅಂತ ನಾನು ಏನಕ್ಕೆ ಇಟ್ಟಿದ್ದೀನಿ ಅಂತಂದರೆ, ಹಳೆಯ ಒಂದು ಆ್ಯಕ್ಟೇ ಆಗಿರೋದ್ರಿಂದ ಸೇಮ್ ಅಂತ ಲಾ ಆಫ್ ಎವಿಡೆನ್ಸ್ ಅಂತ ಹೇಳ್ತಿದ್ವಿ. ಇಟ್ಸ್ ಮೀನ್ ದಟ್ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತಲೇ ನೀವು ಕಂಟಿನ್ಯೂ ಮಾಡಬಹುದು. ಈಗ ಇದನ್ನು ಪ್ರೂವ್ ಮಾಡ್ತಾ ನಾವೇನಂತ ಹೋಗ್ತೀವಿ ಅಂತಂದರೆ, ಹಳೆ ಜುಡಿಷಿಯಲ್ ಪ್ರೆಸಿಡೆಂಟ್ ಪ್ರಿನ್ಸಿಪಲ್ಸ್ ಇವನ್ನೆಲ್ಲದನ್ನು ಕೂಡ ನಾವು ಅಪ್ಲೈ ಮಾಡ್ತಾ ಹೋಗ್ತೀವಿ ಅಂತ ಕರಿತೀವಿ. ಆದರೆ ಕಸ್ಟಮರಿ ಲಾಸ್ಗಳನ್ನು ನೀವು ಪ್ರೂವ್ ಮಾಡಬೇಕಾದ್ರೆ ಕೋರ್ಟ್ನಲ್ಲಿ ಕೆಲವೊಂದು ವ್ಯಾಲಿಡ್ ರಿಕ್ವೈರ್ಮೆಂಟ್ಸ್ಗಳಿದೆ. ಇದನ್ನು ನೀವು ಕರೆಕ್ಟಾಗಿ ಓದಿದ್ರಿ ಅಂತಂದರೆ ಹಿಂದೂ ಲಾದಲ್ಲಿ ಓದಿರ್ತೀರ. ಏನು ಸರ್ ಅದು ಅಂತ ಬಂದಾಗ, ಒಂದು ಕೇಸಲ್ಲಿ ಹೇಳಿದ್ದಾರೆ ಕ್ಲಿಯರ್ ಆಗಿ. ಅದನ್ನೇನಾದರೂ ಗುರುತಿಸ್ಬೇಕು ಅಂತಂದರೆ, ಮುನ್ನಾ ಲಾಲ್ ವರ್ಸಸ್ ರಾಜ್ಕುಮಾರ್ ಆ್ಯಂಡ್ ಗೋಕಲ್ ಚಂದ್ ವರ್ಸಸ್ ಪ್ರವೀಣ್ ಕುಮಾರ್ ಅನ್ನುವಂಥ ಕೇಸ್ದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದನ್ನು ಕಸ್ಟಮರಿ ಲಾಸ್ ಅಂತ ನಾವು ಒಪ್ಕೊಂಡು ಎವಿಡೆನ್ಸ್ ಆಗಿ ಕೋರ್ಟಲ್ಲಿ ನಾವು ಅಪ್ರೂವ್ ಮಾಡ್ಕೊಳ್ಬೇಕು ಅಂತಂದರೆ, ಆಗಿನ ಜಡ್ಜ್ ಸಾಹೇಬ್ರುಗಳು ಫಿಕ್ಸ್ ಅಂತ ಮಾಡಿರುವಂಥ ಕೆಲವೊಂದು ಅವಶ್ಯಕ ಅಂಶಗಳಿದೆ, ಎಸೆನ್ಷಿಯಲ್ಸ್ಗಳಿದೆ. ಏನು? ಮೊದಲನೇದು, ಅದು ಆಂಟಿಕ್ವಿಟಿ ಆಗಿರಬೇಕು. ಇಟ್ ಮೀನ್ ದಟ್ ತುಂಬ ಪ್ರಾಚೀನವಾಗಿರಬೇಕು. ಎಷ್ಟು ಹಳೇದಾಗಿರಬೇಕು ಅಂತಂದರೆ, ಏನೋ 1 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ 2 ವರ್ಷದಿಂದ ಅಲ್ಲ, ಸುಮಾರು 100ಕ್ಕಿಂತ 200ಕ್ಕಿಂತ ಹೆಚ್ಚು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಅಂದರೆ 100 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾರಂತಾಗಿದ್ದರೆ ಅದನ್ನು ಅಪ್ರೂವ್ ಮಾಡ್ತೀವಿ.
ಅದು ಜೀವಂತವಾಗಿರಬೇಕು. ಆಮೇಲೆ ಕಂಟಿನ್ಯೂಟಿ ಇರಬೇಕು. ಯಾವಾಗಲೂ ಒಂದು ಸ್ವಲ್ಪ ವರ್ಷ ಪ್ರಾಕ್ಟೀಸ್ ಮಾಡಿದ್ವಿ 100 ವರ್ಷಗಳಲ್ಲಿ ಮತ್ತೆ ಬಿಟ್ವಿ, ಆ ರೀತಿ ಎಲ್ಲ ಇರಬಾರ್ದು. ಕನ್ಸಿಸ್ಟೆಂಟ್ಲಿ ಆಗಿ ನಿರಂತರವಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಸರ್ಟಿನಿಟಿ ಇರಬೇಕು, ನಿಶ್ಚಿತತೆ ಅನ್ನುವಂಥದ್ದು ಇರಬೇಕು. ಅಂದರೆ ಅದರಲ್ಲಿರುವಂಥ ಒಂದು ಪರಿಭಾಷೆ ಸ್ಪಷ್ಟವಾಗಿರಬೇಕು, ಖಚಿತವಾಗಿರಬೇಕು. ಸೊ ಅದನ್ನು ಕೂಡ ನಾವು ಕಾಲ್ಔಟ್ ಮಾಡ್ತೀವಿ. ಆಮೇಲೆ ರೀಸನೇಬಲ್ನೆಸ್ ಇರಬೇಕು, ವಿವೇಚನಾಶೀಲತೆ ಅನ್ನುವಂಥದ್ದು ಅದರಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಬೈಂಡ್ ಆಗಿರಬೇಕು. ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾಟ್ ಕಾಂಟ್ರರಿ ಟು ಲಾ, ಅಂದರೆ ಯಾವುದೇ ರೀತಿಯಾದಂಥ ಒಂದು ಕಾಂಟ್ರರಿ ಇರಬಾರ್ದು. ಪ್ರೆಸೆಂಟ್ ಈಗಿರುವಂಥ ಲಾಸ್ಗಳಿಗೆ ಅದು ಕಾನ್ಫ್ಲಿಕ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು ಈಗಿರುವಂಥದ್ದಕ್ಕೆಲ್ಲ ಡಿಸ್ಟರ್ಬ್ ಮಾಡುವಂಥದ್ದು ಇರಬಾರ್ದು. ಇದೆಲ್ಲ ಇತ್ತು ಅಂದರೆ ಈ 5 ಅಂಶಗಳನ್ನು ಏನಾದರೂ ಅದು ಪೂರೈಸ್ತಾ ಇದೆ ಅಂತಂದರೆ ನೀವು ಆ ಸಂದರ್ಭದಲ್ಲಿ ಹೋಗ್ಬಿಟ್ಟು ಭಾರತೀಯ ಸಾಕ್ಷ್ಯ ಅಧಿನಿಯಮದ ಪ್ರಕಾರ ಅಥವಾ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ನ ಪ್ರಕಾರ ನೀವೇನು ಮಾಡ್ಬೋದು ಅಂತಂದರೆ ಸರ್ ಇದನ್ನು ಕೂಡ ನೀವು ಸಾಕ್ಷಿಯಾಗಿ ಅಪ್ರೂವ್ ಮಾಡಿ, ಇದನ್ನು ಕೂಡ ನೀವು ಸಾಕ್ಷಿಯಾಗಿ ತಗೊಳ್ಬಹುದು. ಯಾಕಂದರೆ ಇದರಲ್ಲಿ ಪ್ರಾಚೀನತೆ ಇದೆ, ನಿರಂತರತೆ ಇದೆ, ನಿಶ್ಚಿತತೆ ಇದೆ, ವಿವೇಚನಾಶೀಲತೆ ಇದೆ. ಕಾನೂನುಬದ್ಧವಾಗಿ ಇದು ವಿರುದ್ಧವಾಗಿಲ್ಲ ಇದು, ಆಯಿತಾ? ಸೊ ಈ ಎಲ್ಲ ಅಂಶಗಳನ್ನು ಹೇಳ್ತಾ ನೀವು ಮೂವ್ ಆನ್ ಮಾಡಬಹುದು. ಆಂಟಿಕ್ವಿಟಿ, ಕಂಟಿನ್ಯೂಟಿ, ಸರ್ಟನಿಟಿ, ರೀಸನಬಲ್ನೆಸ್ ಆ್ಯಂಡ್ ದೆನ್ ನಾಟ್ ಕಾಂಟ್ರರಿ ಟು ಎನಿ ಲಾ ಪ್ರೆಸೆಂಟ್ ವಾಟ್ ಎವರ್ ಗೋಯಿಂಗ್ ಪ್ರೆಸೆಂಟ್ಲಿ. ಸೊ ಈ ರೀತಿಯಾಗಿ ನೀವು ಇದನ್ನು ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಇದು ಬಂದ್ಬಿಟ್ಟು ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ರಿಕ್ವೈರ್ಮೆಂಟ್ ಏನೇನಿರಬೇಕು ಅಂತ. ಸರ್ ಪ್ರೂವ್ ಮಾಡಲಿಕ್ಕೆ ಯಾವ್ಯಾವ ರೀತಿಯಾದಂಥ ಕಸ್ಟಮ್ಸ್ಗಳಿದೆ. ಒಂದು ಓರಲ್ ಎವಿಡೆನ್ಸ್ ಆಗಿ ನೀವು ಕಸ್ಟಮ್ಸ್ಗಳನ್ನು ನೋಡ್ಕೊಳ್ಬೋದು. ಅಂದರೆ ಆ ಕಮ್ಯುನಿಟಿ ಮೆಂಬರ್ಸ್ಗಳೇನಿರ್ತಾರಲ್ಲ, ಕಸ್ಟಮ್ಸ್ಗಳನ್ನು ಫಾಲೋ ಮಾಡ್ತಾ ಇರೋಂಥವ್ರು ಅವ್ರನ್ನ ಕರೆಸೋದು, ಅಥವಾ ಎಲ್ಡರ್ಸ್ಗಳನ್ನ ಕರೆಸೋದು, ಅಥವಾ ಆ ಕಸ್ಟಮ್ನ ಎಕ್ಸ್ಪರ್ಟ್ಸ್ಗಳನ್ನ ಕರೆಸ್ಬಿಟ್ಟು ಓರಲಿ ಎವಿಡೆನ್ಸ್ಗಳನ್ನು ಕೋರ್ಟಲ್ಲಿ ನೀವು ಶುರು ಮಾಡಬಹುದು. ಎವಿಡೆನ್ಸ್ ಲಾ ಓದ್ತಾ ಇದ್ದೀರಾ ಅಂದಮೇಲೆ ಎವಿಡೆನ್ಸ್ ಲಾದ ಒಂದು ಮೈಂಡ್ ಸೆಟ್ನ ಹಿಡ್ಕೊಂಡು ನೀವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಜುಡಿಷಿಯಲ್ ಪ್ರೆಸಿಡೆನ್ಸ್ಗಳು, ಈ ಕಸ್ಟಮ್ಸ್ಗಳನ್ನೇ ಇಟ್ಕೊಂಡು ಪ್ರೀವಿಯಸ್ ಹಳೆ ರೂಲಿಂಗ್ಸ್ಗಳಲ್ಲಿ ಯಾವುದನ್ನ ಕಸ್ಟಮ್ ಅಂತ ರೆಕಗ್ನೈಸ್ ಮಾಡಿದಾರೋ ಸೊ ಅದನ್ನ ಇಟ್ಟು ನೀವು ಆಧಾರದ ಮೇಲೆ ಹೇಳ್ಬೋದು ಅಲ್ಲಿ ಕಸ್ಟಮ್ಸ್ ಅಂತ ರೆಕಗ್ನೈಸ್ ಮಾಡಿದ್ದಾರೆ ಸ್ವಾಮಿ, ಸೊ ಇದನ್ನು ಕನ್ಸಿಡರ್ ಮಾಡ್ಬೋದು ನೀವು ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪರ್ಟ್ ಎವಿಡೆನ್ಸ್ ಅಂತ ಇದೆ. ಎಕ್ಸ್ಪರ್ಟ್ ಎವಿಡೆನ್ಸ್ಗಳಲ್ಲಿ ಒಪಿನಿಯನ್ಸ್ಗಳನ್ನು ಮಾನವ ಶಾಸ್ತ್ರಜ್ಞರು ಅಂತ ನಾವು ಕರಿತೀವಿ, ಆಂಥ್ರೋಪೊಲಾಜಿಸ್ಟ್ ಅಂತ ಕರಿತೀವಿ. ಸೊ ಅವ್ರದ್ದಾಗಿರ್ಬಹುದು, ಹಿಸ್ಟಾರಿಯನ್ಸ್ಗಳಾಗಿರ್ಬಹುದು, ಅಥವಾ ಎಕ್ಸ್ಪರ್ಟ್ ಫ್ಯಾಮಿಲೀಸ್ಗಳಾಗಿರ್ಬಹುದು, ಇವ್ರದ್ದೆಲ್ಲರದು ಒಪಿನಿಯನ್ಸ್ಗಳನ್ನು ಇಟ್ಬಿಟ್ಟು ಕಸ್ಟಮ್ಸ್ಗಳನ್ನು ಪ್ರೂವ್ ಮಾಡ್ಬೋದು. ಅಥವಾ ಯೂಸ್ ಮಾಡ್ತಾ ಇರುವಂಥ ಯೂಸೇಜು ಮತ್ತು ಅದರ ಒಂದು ಪ್ರಾಕ್ಟೀಸಸ್ಗಳನ್ನು ನೀವು ಎವಿಡೆನ್ಸ್ಗಳನ್ನು ಇಟ್ಟು ಶೋ ಮಾಡಿ ಜಡ್ಜ್ ಸಾಹೇಬರಿಗೆ ಪ್ರೂವ್ ಮಾಡ್ಬೋದು. ಈ ರೀತಿಯಾದಂಥ ಒಂದು ಟೈಪ್ಸ್ಗಳಿದೆ. ಸೊ ಬರ್ಡನ್ ಆಫ್ ಪ್ರೂಫ್ ಅಂತ ಬಂದಾಗ, ಬರ್ಡನ್ ಆಫ್ ಪ್ರೂಫ್ ಅನ್ನುವಂಥದ್ದು ಯಾರು ಕಸ್ಟಮ್ಸ್ಗಳನ್ನು ಸಾಬೀತುಪಡಿಸಕ್ಕೆ ಹೋಗ್ತಾ ಇರ್ತಾರೆ ಸೊ ಆ್ಯಕ್ಚುಲ್ ಆಗಿ ಅವ್ರ ಮೇಲೆ ಆ ಬರ್ಡನ್ ಆಫ್ ಪ್ರೂಫ್ ಅನ್ನುವಂಥದ್ದು ಬೀಳ್ತಾ ಹೋಗುತ್ತೆ. ಇದನ್ನು ನಾವು ಕಸ್ಟಮ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಜುಡಿಷಿಯಲ್ ಅಪ್ರೋಚ್ ಈ ಕಸ್ಟಮರಿ ಲಾಸ್ಗಳ ಮೇಲೆ ಏನಿದೆ ಅಂತ ನೀವೇನಾದರೂ ಒಂದು ನೋಟ ನೋಡ್ಲಿಕ್ಕೆ ಬಂದಾಗ ಸ್ಟ್ರಿಕ್ಟ್ ಆಗಿ ಇದ್ರ ಮೇಲೆ ಪ್ರೂಫ್ ಬೇಕು ಅಂತ ಕೇಳಿದ್ದಾರೆ. ಕೋರ್ಟ್ಸ್ಗಳೇನಿದೆ ಕ್ಲಿಯರ್ ಆಗಿರುವಂಥ ಪ್ರೂಫ್ ಕೊಡಿ, ಅದನ್ನೇನಾದರೂ ಆಂಬಿಗ್ಯೂಯಸ್ ಆಗಿರುವಂಥದ್ದು ಏನಾದರೂ ಕೊಟ್ಟರೆ ನಾವು ಅದನ್ನು ಅಕ್ಸೆಪ್ಟ್ ಮಾಡಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಸ್ಟಮ್ಸ್ ಮಸ್ಟ್ ಬಿ ಕನ್ಸಿಸ್ಟೆಂಟ್ ವಿತ್ ಲಾ ಅಂತ ಇದೆ. ಕಸ್ಟಮ್ಸ್ ಅನ್ನುವಂಥದ್ದು ತುಂಬ ಸ್ಟ್ರಿಕ್ಟ್ ಆಗಿ ಕನ್ಸಿಸ್ಟೆಂಟ್ ಆಗಿ ನಡೀತಾ ಹೋಗಬೇಕು ಲಾ ಜೊತೆ. ಅದು ಬಿಟ್ಬಿಟ್ಟು ಅದು ಸ್ಟ್ಯಾಟ್ಯೂಟರಿ ಲಾ ಜೊತೆ ವೈಲೇಟ್ ಮಾಡೋದು, ಫಂಡಮೆಂಟಲ್ ಲಾ ಜೊತೆ ವೈಲೇಟ್ ಮಾಡೋದು, ಅಥವಾ ನಮ್ಮ ಪಬ್ಲಿಕ್ ಪಾಲಿಸಿ ಜೊತೆ ವೈಲೇಟ್ ಮಾಡೋದು, ಆ ರೀತಿ ಏನಾದರೂ ಇದ್ರೆ ನಾವು ಅಕ್ಸೆಪ್ಟ್ ಮಾಡಲ್ಲ ಅಂತ ತುಂಬ ಕ್ಲಿಯರ್ ಆಗಿ ಸ್ಯಾಂತ್ರಾ ಮೋಸಸ್ ಲಾಲ್ಬಾಗ್ ಸಿಂಗ್ ಕೇಸಲ್ಲಿ ಹೇಳಿದ್ದಾರೆ ಅನ್ನುವಂಥ ಒಂದು ವಿಷಯನ ಜುಡಿಷಿಯರಿ ಅಪ್ರೋಚ್ನ ಬಗ್ಗೆ ನೀವು ನೋಡ್ತಾ ಹೋಗ್ಬೋದು. ಲೋಕಲ್ ಆ್ಯಂಡ್ ಫ್ಯಾಮಿಲಿ ಕಸ್ಟಮ್ಸ್ ಅಂತ ಇದೆ. ಸೊ ಈ ಲೋಕಲ್ ಆ್ಯಂಡ್ ಫ್ಯಾಮಿಲಿ ಕಸ್ಟಮ್ಸ್ಗಳಲ್ಲಿ ಕೋರ್ಟ್ಸ್ಗಳು ರೆಕಗ್ನೈಸ್ ಮಾಡ್ತಾ ಇದೆ. ಜನರಲ್ ಕಸ್ಟಮ್ಸ್ ಆಗಿರ್ಬೋದು ಅಥವಾ ಸ್ಪೆಷಲ್ ಕಸ್ಟಮ್ಸ್ ಆಗಿರ್ಬೋದು, ಎರಡನ್ನೂ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ ಅಂತ. ಫೋರ್ತ್ ಮೋಸ್ಟ್ ಆಗಿ ಎಕ್ಸಾಂಪಲ್ಸ್ಗಳನ್ನು ಕೊಡಿ. ಕಸ್ಟಮರಿ ಲಾಸ್ಗಳನ್ನು ಆಸ್ ಎ ಎವಿಡೆನ್ಸ್ ಆಗಿ ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಪ್ರೂವ್ ಮಾಡ್ಕೊಂಡಿರೋದು ಅಂತ ಕೇಳಿದಾಗ ಹಿಂದೂ ಲಾದಲ್ಲಿ ಸ್ತ್ರೀಧನ ಅನ್ನುವಂಥದ್ದು ಆಕ್ಚುಯಲ್ ಆಗಿ ಹಳೆಯ ಒಂದು ಕಸ್ಟಮ್ಸು, ಅದಿನ್ನೂ ಕೂಡ ನಮ್ಮ ಲಾದಲ್ಲಿ ಇದೆಯಲ್ಲ, ಕ್ಲಿಯರ್ ಆಗಿದೆ. ವುಮೆನ್ಸ್ ಪ್ರಾಪರ್ಟಿ ಅಂತೇಳಿ ನೀವು ಹಿಂದೂ ಲಾದಲ್ಲಿ ನಾನು ಓದಿಸಿದ್ದೇನೆ. ಸೊ ಇಟ್ಸ್ ಅ ಕಸ್ಟಮ್. ಮುಸ್ಲಿಂ ಲಾದಲ್ಲಿ ಮೆಹರ್ ಅನ್ನುವಂಥದ್ದು, ಮೆಹರ್ ಮೀನ್ಸ್ ಹೆಣ್ಣಿಗೆ ದುಡ್ಡು ಕೊಟ್ಟು ಮದುವೆ ಮಾಡ್ಕೊಂಡು ಬರ್ತಾರೆ. ಮುಸ್ಲಿಂ ಧರ್ಮದಲ್ಲಿ, ಮುಸ್ಲಿಂ ಸಮಾಜದಲ್ಲಿ ಅಲ್ಲಿ ಗಂಡು ಮಕ್ಕಳು ದುಡ್ಡು ತಗೊಳ್ಳೋ ಹಾಗಿಲ್ಲ, ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟು ಮದುವೆ ಮಾಡ್ಕೊಂಡು ಬರಬೇಕು. ಅದು ಸ್ಟಿಲ್ ನಡೀತಾ ಇದೆ ಮೆಹರ್ ಅಂತ. ಸ್ಟಿಲ್ ಈಗಲೂ ಕೂಡ ಪ್ರಾಕ್ಟೀಸಲ್ಲಿ ಮೆಹರ್ನ ಕೊಳ್ಳೇಬೇಕು, ಇಲ್ಲ ಮದುವೆನೇ ವ್ಯಾಲಿಡ್ ಆಗಲ್ಲ ಅಂತ ಸ್ಟಿಲ್ ಇನ್ನೂ ಕೂಡ ಇದೆ ಮುಸ್ಲಿಮ್ಸ್ಗಳಲ್ಲಿ. ಸೊ ಇಟ್ಸ್ ಎ ಕಸ್ಟಮ್ ಆಫ್ ಮುಸ್ಲಿಂ ಕಮ್ಯುನಿಟಿ. ಸ್ತ್ರೀಧನ ಇಸ್ ಎ ಕಸ್ಟಮ್ ಆಫ್ ಹಿಂದೂ ಕಮ್ಯುನಿಟಿ. ಆಮೇಲೆ ಟ್ರೈಬಲ್ ಲಾಸ್ಗಳಂತ ನೀವೇನಾದರೂ ಬಂದಾಗ ಅಲ್ಲಿನ ಒಂದು ಲ್ಯಾಂಡ್ನ ಮೇಲಾಗಿರ್ಬೋದು. ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಕಾಡು ಜನರಿಗೆ ಅರ್ಥ ಆಗುತ್ತೆ. ನಮ್ಮ ಈ ತೀರ್ಥಹಳ್ಳಿ ಅಥವಾ ಶಿವಮೊಗ್ಗ ಅಥವಾ ಮಂಗಳೂರು, ಉಡುಪಿ ಈ ಕಡೆ ಎಲ್ಲ ಇರುವಂಥ ಜನರಿಗೆ ಅರ್ಥ ಆಗುತ್ತೆ. ಆ ಬೆಲ್ಟಲ್ಲಿ ಏನಿದಾರಲ್ವಾ, ಪಶ್ಚಿಮ ಘಟ್ಟಗಳಲ್ಲಿ ಏನಿದಾರಲ್ಲ, ಸೊ ಅವ್ರಿಗೆ ಅರ್ಥ ಆಗುತ್ತೆ. ಅಲ್ಲಿರುವಂಥ ಲ್ಯಾಂಡ್ನವ್ರಿಗೆ ಯಾರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ರೂಲ್ ಇದೆ. ಸೊ ಅದಾಗಿರ್ಬೋದು, ಮ್ಯಾರೇಜಿಗೆ ಸಂಬಂಧಪಟ್ಟದಾಗಿರ್ಬೋದು, ಸಕ್ಸೆಷನಿಗೆ ಸಂಬಂಧಪಟ್ಟದಾಗಿರ್ಬೋದು. ಸೊ ಈ ಎಲ್ಲ ಒಂದು ವಿಷಯಗಳನ್ನು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಪ್ರೊಟೆಕ್ಟ್ ಮಾಡಿದರೆ ಕಸ್ಟಮ್ಸ್ ಅಂತೇಳಿ. ಸೊ ಈ ರೀತಿಯಾಗಿ ಎಕ್ಸಾಂಪಲ್ಸ್ಗಳನ್ನು ಕೊಡ್ತಾ ಹೋಗ್ಬೋದು. ಕಾನ್ಸ್ಟಿಟ್ಯೂಷನಲ್ಲಿ ನಾವು ಇದನ್ನು ನೋಡಿದಾಗ ಆರ್ಟಿಕಲ್ 13ನಲ್ಲಿ ಹೇಳಿದ್ದಾರೆ ಕಸ್ಟಮ್ಸ್ ಅನ್ನುವಂಥದ್ದನ್ನು ನಾವು ಫಂಡಮೆಂಟಲ್ ರೈಟ್ಸಲ್ಲಿ ನಾವು ಅದನ್ನು ನೋಡಿದ್ದೀವಿ. ಆದರೆ
ಆರ್ಟಿಕಲ್ 13 ಕ್ಲಾಸ್ 4 ಐ ಥಿಂಕ್ ಸೊ ನನ್ನ ಪ್ರಕಾರ ಆಸ್ ಪರ್ ಮೈ ನಾಲೆಜ್. ಸೊ ಅದ್ರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಕಸ್ಟಮ್ಸ್ ಅನ್ನುವಂಥದ್ದು ಫಂಡಮೆಂಟಲ್ ರೈಟ್ ಜೊತೆ ಏನು ಕೂಡ ಸಮಸ್ಯೆ ಮಾಡಬಾರ್ದು ಅಂತ. ಆರ್ಟಿಕಲ್ 372ದಲ್ಲಿ ಹೇಳಿದ್ದಾರೆ ಪ್ರೀ ಕಾನ್ಸ್ಟಿಟ್ಯೂಷನ್ ಲಾಸ್ ಆಗಿರಬಹುದು, ಇನ್ಕ್ಲೂಡಿಂಗ್ ಕಸ್ಟಮ್ಸ್, ಅದೇನೇ ಆಗಿರಬಹುದು, ಅದನ್ನೆಲ್ಲದನ್ನು ಕೂಡ ಮುಂದುವರಿಸುವಂಥ ಒಂದು ತಿದ್ದುಪಡಿ ಮಾಡುವಂಥ ಒಂದು ರೈಟ್ಸ್ ಇದೆ ಅಂತೇಳಿ. ಪರ್ಸನಲ್ ಲಾಸ್ಗಳ ಬಗ್ಗೆ ಮಾತಾಡಿದ್ದಾರೆ. ಹಿಂದೂ ಲಾ, ಮುಸ್ಲಿಂ ಲಾ, ಕ್ರಿಶ್ಚಿಯನ್ ಲಾ, ಪಾಸ್ಟ್ ಲಾ, ಆಲ್ ಕಾಲ್ಡ್ ಆಸ್ ಪರ್ಸನಲ್ ಲಾಸ್. ಅಂದರೆ ಅವರ ಒಂದು ಪರ್ಸನಲ್ ವೈಯಕ್ತಿಕ ಬೆಳವಣಿಗೆ ಆಧಾರದ ಮೇಲೆ ಅವರ ಲಾಸ್ಗಳೆಲ್ಲ ಬಿಲ್ಟ್ ಆಗ್ತಾ ಹೋಗಿರೋದು. ಹಿಂದೂ ಲಾಸ್ ಬಂದ್ಬಿಟ್ಟು ಮುಸ್ಲಿಮ್ರಿಗೆ ಅಪ್ಲಿಕೇಬಲ್ ಆಗಲ್ಲ, ಮುಸ್ಲಿಂ ಲಾಸ್ ಹಿಂದೂ ಲಾಸ್ಗೆ ಅಪ್ಲಿಕೇಬಲ್ ಆಗಲ್ಲ, ಕ್ರಿಶ್ಚಿಯನ್ ಮುಸ್ಲಿಮ್ಸ್ ಅಪ್ಲಿಕೇಬಲ್ ಆಗೋ ರೀತಿ ಸಪ್ರೇಟ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರ ಟ್ರೆಡಿಷನ್ನೇ ಬೇರೆ ಮದುವೆ ಆಗುವಂಥದ್ದು. ಹಿಂದೂ ಲಾಸ್ ಎಲ್ಲ ಇದೆಯಲ್ಲ, ಮ್ಯಾರೇಜ್ ಲಾಸ್ ಎಲ್ಲ ಅವರವರ ಟ್ರೆಡಿಷನ್ ಮೇಲಿದೆ, ಮುಸ್ಲಿಂ ಲಾ ಅವರವರ ಟ್ರೆಡಿಷನ್ ಮೇಲಿದೆ, ಕ್ರಿಶ್ಚಿಯನ್ ಲಾ ಅವರವರ ಟ್ರೆಡಿಷನ್ ಮೇಲಿದೆ, ಪಾರ್ಸಿ ಲಾ ಅವರವರ ಟ್ರೆಡಿಷನ್ ಮೇಲಿದೆ. ಸೊ ಇಟ್ ಮೀನ್ ದಟ್ ಪರ್ಸನಲ್ ಲಾಸ್ ಅಂತೇಳಿ ನಾವು ಅದನ್ನ ಕರಿತಾ ಹೋಗ್ತೀವಿ. ಓಕೆ, ಸೊ ನಾನು ಹೇಳಿದ್ದೀನಿ ಪರ್ಸನಲ್ ಲಾ ಯಾವುದು, ಜನರಲ್ ಲಾ ಯಾವುದು ಸುಮಾರು ಟೈಮ್ ಹೇಳಿದ್ದೀನಿ. ಫೈನಲ್ ಇಯರ್ ಬಂದು ಫೈನಲ್ ಸೆಮಿಗೆ ಬಂದ್ಬಿಟ್ಟಿದ್ದೀರಾ. ಇನ್ನೇನು ಸ್ವಲ್ಪ ದಿನಗಳ ತುಂಬ ದೊಡ್ಡ ವಕೀಲರು ನೀವೆಲ್ಲ. ಈಗ ಹೆಚ್ಚು ಕಮ್ಮಿ ಆದರೆ ಯಾವ್ದಾವುದೋ ದೊಡ್ಡ ವಕೀಲರಿಗೆ ಅಪೋಸಿಟ್ ಹಾಕೊಂಡು ಮಾತಾಡುವಂಥವ್ರು. ಸೊ ಚೆನ್ನಾಗಿ ಒಂದು ಸ್ವಲ್ಪ ವಿಷಯಗಳನ್ನ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಓಕೆ, ನಿಮ್ಮ ಕೈಯಲ್ಲೂ ಗೂಗಲ್ ಎಲ್ಲ ಇದೆ, ಚೆನ್ನಾಗಿ ಮಾಡಿ, ಅಡ್ಡಿ ಇಲ್ಲ. ನೆಕ್ಸ್ಟ್ ಥಿಂಗ್ ಇಸ್ ದಟ್ ಚಾಲೆಂಜಸ್ ಇನ್ ಪ್ರೂವಿಂಗ್ ಕಸ್ಟಮರಿ ಲಾ. ಸರ್, ಈ ಕಸ್ಟಮರಿ ಲಾ ಅನ್ನುವಂಥದ್ದು ತುಂಬ ಓಲ್ಡ್ ಇರಬೇಕಂತೆ, ಕಂಟಿನ್ಯೂಟಿ ಇರಬೇಕು, ಆಂಬಿಗ್ಯೂಟಿ ಇರಬಾರ್ದು, ಏನಿರಬಾರ್ದು, ಈ ರೀತಿ ಎಲ್ಲ ಹೇಳಿದ್ರಿ. ಕಷ್ಟ ಏನಾಗಲ್ವಾ ಸರ್ ಅಂತ. ಹೌದು, ಚಾಲೆಂಜಸ್ ತುಂಬ ಇದೆ. ಡಾಕ್ಯುಮೆಂಟೇಷನಲ್ಲಿ ತುಂಬ ಕಷ್ಟ ಆಗುತ್ತೆ. ಅಂದರೆ ರಿಟರ್ನ್ ರೆಕಾರ್ಡ್ಸ್ಗಳು ಕೊಡೋದು, ಓರಲ್ ರೆಕಾರ್ಡ್ಸ್ ಕೊಡೋದು, ಇದನ್ನೆಲ್ಲ ಪ್ರೂವ್ ಮಾಡೋದು ತುಂಬ ಕಷ್ಟ. ಆಮೇಲೆ ಚೇಂಜಿಂಗ್ ಪ್ರಾಕ್ಟೀಸಸ್ಗಳು, ಕಸ್ಟಮ್ಸ್ಗಳು ಅನ್ನುವಂಥದ್ದು ಹಾಗೆ ಇರೋದಿಲ್ಲ, ಚೇಂಜ್ ಆಗ್ತಾ ಹೋಗುತ್ತೆ. ಈಗೆಲ್ಲ ನಮ್ಮ ಇಂಡಿಯಾದಲ್ಲಿ ವೆಸ್ಟರ್ನ್ ಕಲ್ಚರ್ಸ್ಗಳೆಲ್ಲ ಸ್ಟಾರ್ಟ್ ಆಗಿದೆ. ಅದನ್ನೆಲ್ಲ ನಾವು ಕಸ್ಟಮ್ಸ್ಗಳು ಅಂತೇಳಿ ಇದನ್ನು ತೊಗೊಂಡು ಅಲ್ಲಿ ಫಿಟ್ ಮಾಡೋದು. ಕಾಡು ಜನ ಬಂದ್ಬಿಟ್ಟು ಕಾಡಲ್ಲಿರುವಂಥರಲ್ಲ ನಾಡಿಗೆ ಬರ್ತಾ ಇದ್ದಾರೆ, ನಾಡಲ್ಲಿರುವಂಥಲ್ಲ ಕಾಡಿಗೆ ಹೋಗ್ತಾ ಇದ್ದಾರೆ. ಸೊ ಅದನ್ನು ಕಂಟಿನ್ಯೂಸ್ ಕಸ್ಟಮ್ಸ್ ಅಂತೇಳಿ ಫಾಲೋ ಮಾಡುವಂಥದ್ದು ಕಷ್ಟ. ಆಮೇಲೆ ಕಾನ್ಫ್ಲಿಕ್ಟ್ ವಿತ್ ಸ್ಟ್ಯಾಟ್ಯೂಟರಿ ಇಲ್ಲ. ಈಗಿರುವಂಥ ಸ್ಟ್ಯಾಟ್ಯೂಟರಿ ಅದು ತುಂಬ ಕಾನ್ಫ್ಲಿಕ್ಟ್ ಆಗುತ್ತೆ. ಈಗ ಹೇಳ್ತಾರೆ ಅದು ನಮ್ಮ ಕಸ್ಟಮ್ಸ್ಗಳು, ನಾವು ಅದನ್ನು ಫಾಲೋ ಮಾಡ್ತೀವಿ, ನೀವು ಯಾಕೆ ಇದನ್ನು ಮಾಡ್ತೀರಾ ಅಂತ. ಸುಮಾರು ಕಾನ್ಸೆಪ್ಟ್ಸ್ಗಳು ನೋಡಿದ್ದೀರಾ. ಹಿಂದೂ ಮುಸ್ಲಿಮ್ಸ್, ಅದರಲ್ಲಿ ಮುಸ್ಲಿಮ್ಸ್ ಅವ್ರ ಕಸ್ಟಮ್ಸ್ ಬೇರೆ, ಹಿಂದೂ ಮುಸ್ಲಿಂ ಕಸ್ಟಮ್ಸ್ ಬೇರೆ. ಸೊ ಅದನ್ನು ಈ ರೀತಿ ಬರ್ಬೇಕು, ಆ ರೀತಿ ಬರ್ಬೇಕಂತ ಕಾನ್ಫ್ಲಿಕ್ಟ್ಗಳೆಲ್ಲ ಟಿವಿ ನ್ಯೂಸ್ಗಳೆಲ್ಲ ನೋಡಿರ್ತೀರ. ಸೊ ಅದು ಕೂಡ ಒಂದು ಚಾಲೆಂಜಸ್ಗಳಿದೆ. ಇದಿಷ್ಟು ನಿಮ್ಮ ಒಂದು ಕಸ್ಟಮರಿ ಲಾನ ಬಗ್ಗೆ. ಅದನ್ನ ಕಸ್ಟಮರಿ ಲಾ ಹೇಗೆ ಎವಿಡೆನ್ಸ್ ಅಲ್ಲಿ ಪ್ರೂವ್ ಮಾಡ್ತೀರಾ ಅನ್ನುವಂಥದ್ರ ಬಗ್ಗೆ. ಫೈನಲಿ ನಾನು ಕನ್ಕ್ಲೂಷನ್ ಅಂತ ಬಂದಾಗ, ಕಸ್ಟಮರಿ ಲಾ ಅನ್ನುವಂಥದ್ದನ್ನ ಆಕ್ಚುಯಲ್ ಆಗಿ ಅಪ್ರೂವ್ ಮಾಡಿದ್ದಾರೆ ಕೋರ್ಟಲ್ಲಿ. ಬಟ್ ಆದರೆ ಅದರ ಎಸೆನ್ಷಿಯಲ್ಸ್ಗಳನ್ನು ಪ್ರೂವ್ ಮಾಡಬೇಕು. ನಾನೇನು ವ್ಯಾಲಿಡ್ ಎಸೆನ್ಷಿಯಲ್ಸ್ಗಳು ಹೇಳಿದೆ ಅದನ್ನು ಪ್ರೂವ್ ಮಾಡಬೇಕು. ವ್ಯಾಲಿಡ್ ಆಗಿ, ಫ್ಲೆಕ್ಸಿಬಲ್ ಆಗಿ, ಕಲ್ಚರಲ್ ಡೈವರ್ಸಿಟಿ ಇರುವಂಥ ನಮ್ಮ ದೇಶದಲ್ಲಿ ಇದನ್ನು ನಾವು ಅಪ್ರೂವ್ ಮಾಡಿದ್ರು ಕೂಡ ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ ಏನೂ ಕೂಡ ಸಮಸ್ಯೆ ಆಗದಂಗೆ ಪ್ರೂವ್ ಮಾಡಬೇಕು. ಕೋರ್ಟು ತುಂಬ ಒಂದು ಬ್ಯಾಲೆನ್ಸ್ ಮಾಡುವಂಥದ್ರಲ್ಲಿ ತುಂಬ ಒಂದು ಮೇಜರ್ ರೋಲ್ನ ಒಂದು ಹೊಂದಿರುತ್ತೆ. ಅದು ಯಾಕಂದರೆ ಮಾಡರ್ನಿಟಿ ಚೆಕ್ ಮಾಡಬೇಕು, ಫೇರ್ನೆಸ್ ಚೆಕ್ ಮಾಡಬೇಕು, ರೀಸನಬಲ್ನೆಸ್ ಚೆಕ್ ಮಾಡಬೇಕು. ಎಲ್ಲದನ್ನು ಚೆಕ್ ಮಾಡಿಬಿಟ್ಟು ಕೋರ್ಟ್ ಅಪ್ರೂವ್ ಕೊಡ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಈ ಕಾನ್ಸೆಪ್ಟನ್ನು ನಾನು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೇನೆ. ಸೊ ಎನಿಹೌ ಒಂದು ಕ್ವಿಕ್ ರಿವಿಷನ್ ಬರೋಣ. ಸೊ ಅದು ನಿಮಗೆ ಕ್ವಿಕ್ ರಿವಿಷನ್ ಮಾಡಿದಾಗ ಒಂದು ಸ್ವಲ್ಪ ಅರ್ಥ ಆಗುತ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೇನು ಅಂತಂದ್ರೆ, ಕಸ್ಟಮ್ ಲಾಸ್ಗಳನ್ನ ಹೇಗೆ ಎವಿಡೆನ್ಸ್ ಲಾದಲ್ಲಿ ನೀವು ಯೂಸ್ ಮಾಡ್ಕೊಳ್ತೀರಾ ಅಂತ. ಅದನ್ನ ಯೂಸ್ ಮಾಡ್ಕೊಳ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಡೆಫಿನೇಷನ್ ಹೇಳಿದೆ. ಡೆಫಿನೇಷನ್ ಹೇಳ್ಬಿಟ್ಟು ಎವಿಡೆನ್ಸ್ ಲಾದಲ್ಲಿ ಹೇಗೆ ಯೂಸ್ ಮಾಡ್ತಾ ಹೇಳ್ತಾ ಮೋಸ್ಟ್ ಇಂಪಾರ್ಟೆಂಟ್ ಪೇಜ್ ಇದು. ಈ ವಿಷಯನ ಅರ್ಥ ಮಾಡ್ಕೊಳ್ಳಿಕ್ಕೆ ನೀವೇನಾದ್ರೂ ಕೋರ್ಟಲ್ಲಿ ಪ್ರೂವ್ ಮಾಡಬೇಕು ಅಂತಂದ್ರೆ, ಫಸ್ಟ್ ನೀವು ಯೂಸ್ ಮಾಡ್ತಾ ಇರುವಂತ ಕಸ್ಟಮ್ಸ್, ರೂಢಿ, ಪದ್ಧತಿ, ಒಂದು ಟ್ರೆಡಿಷನ್ ಅನ್ನ ನೀವು ಅದರ ಒಂದು ಆಂಟಿಕ್ವಿಟಿ, ಕಂಟಿನ್ಯೂಟಿ, ಸರ್ಟೆನಿಟಿ, ರೀಸನಲ್ನೆಸ್, ಆಮೇಲೆ ಕಾಂಟ್ರರಿ ಟು ಲಾ, ಈ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನ ನೀವು ಕ್ಲಾರಿಟಿ ಕೊಡಬೇಕಾಗುತ್ತೆ ಫಸ್ಟ್ ಕೋರ್ಟಿಗೆ. ಆಮೇಲೆ ಅದನ್ನು ಪ್ರೂವ್ ಮಾಡ್ತಾರೆ. ಟೈಪ್ಸ್ ಅಂತ ಬಂದಾಗ ಓರಲ್, ಜುಡಿಷಿಯಲ್, ಎಕ್ಸ್ಪರ್ಟ್, ಯೂಸೇಜ್ ಅಂಡ್ ಪ್ರಾಕ್ಟೀಸ್ನ ಕೊಡಿ ಬರ್ಡನ್ ಆಫ್ ಪ್ರೂಫ್ ಜೊತೆ. ಜುಡಿಷಿಯಲ್ ಅಪ್ರೋಚ್ ಅಂತ ಬಂದಾಗ ಹೌದು ಇದನ್ನ ಕೊಟ್ಟಿದ್ದಾರೆ. ಜುಡಿಷಿಯಲಿ ಅಪ್ರೋಚ್ ಅಂತ ಬಂದಾಗ ಎಕ್ಸಾಂಪಲ್ಸ್ ಅಲ್ಲಿ ಹಿಂದೂ, ಮುಸ್ಲಿಂ ಲಾ, ಟ್ರೈಬಲ್ ಲಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಒಂದು 2-3 ಆರ್ಟಿಕಲ್ಸ್ಗಳನ್ನು ಕಾನ್ಸ್ಟಿಟ್ಯೂಷನ್ ಲಾದೊಂದು ಅಪ್ಲೈ ಮಾಡ್ತಾ ಒಂದಿಷ್ಟು ಏನು ಸಮಸ್ಯೆಗಳಾಗುತ್ತೆ ನೀವು ಕೋರ್ಟಲ್ಲಿ ಹೋದಾಗ ಅಂತ ಹೇಳ್ತಾ ಕನ್ಕ್ಲೂಷನ್ ಬಗ್ಗೆ ನಾನು ಮಾತಾಡಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮುಂದಿನ ಒಂದು ಸಿಲೆಬಸ್ ಕಾಪಿಯ ಟಾಪಿಕ್ನ ಜೊತೆ ಸಿಗ್ತಾ ಹೋಗೋಣ. ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.